ಇನ್ನೂ ಟೈಮ್ ಆಗಿಲ್ಲಮ್ಮ. ನಮ್ಮ ಮೊಬೈಲ್ ನಮ್ಮ ಅದಿಲ್ಲ ಗೈಸ್, ನಮ್ಮಮ್ಮ ಯಾವಾಗೂ ಒಂದು ಅರ್ಧ ನಿಮಿಷ ಮುಂಚೆ 5 ನಿಮಿಷ ಇನ್ನೂ ನೋಡ್ರಿ ಇಲ್ಲಿ 36 ಐತಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಮ್ಮ. ನೀ ಒಂದು 10 ಸೆಕೆಂಡ್ ಬಿಟ್ಟರೆ ಯಾರು ಹೊಡೆದ ಬಿಡ್ತಾರೆ ಅಮ್ಮ. ಬಾಯಿ ನೀ ಹೇಳಿ, ನಾ ಹುಟ್ಟಿದಾಗ ಎಕ್ಸ್ಪೀರಿಯನ್ಸ್ ಹೇಳಮ್ಮ. ಅಂದರೆ ಹೆಂಗೆ ಫೀಲ್ ಆಗಿತ್ತು ಆ ಕ್ಷಣ, ಹೆಂಗಿತ್ತು ಅದು ಹೇಳಿ. ಅಂದರೆ ಸ್ಫೂರ್ತಿಕ ಹುಟ್ಟಿದಾಗ ಹೌದೆ, ಶ್ವೇತಾ ಹುಟ್ಟಿದಾಗ ಹೆಂಗಿತ್ತು? ನಮ್ಮಮ್ಮಗೆ ಏನೋ ನೆನಪಿಲ್ಲ ಗೈಸ್. ನಮ್ಮಮ್ಮ ಏನು ಹೇಳ್ತಾವಂದ್ರೆ ನಾವು ಹೆಂಗೆ ದೊಡ್ಡವರಾದ್ವಿ ಅಂತ ನೆನಪಿಲ್ಲ ನಮ್ಮಮ್ಮಗೆ. ಲಿಟ್ರಲಿ ನಮ್ಮ ಅಂಗಡಿ ಕೆಲ್ಸಕ್ಕೆ ಬರ್ತಿದ್ರಲ್ಲ, ಅವರೇ ಆಟಾಡಿ ಅಂದ್ರೆ ನಮ್ಮ ಮನೆಗೆ ಬರ್ತಿದ್ರಲ್ಲ, ಅವರೇ ನಮ್ಮನ್ನ ದೊಡ್ಡವ್ರು ಮಾಡ್ಯಾರ ಅಂತ ಹೇಳಿ ಅಂತಿರ್ತಾಳೆ ನಮ್ಮಮ್ಮ. ನನಗೆ ನೀವು ಹೆಂಗೆ ಬೆಳೆದ್ರಿ, ಹೆಂಗೆ ದೊಡ್ಡವರಾದ್ರಿ, ಹೆಂಗೆ ಇಷ್ಟು ಮದುವೆ ವಯಸ್ಸಿಗೆ ಬಂದ್ರಿ ಗೊತ್ತಾಗಿಲ್ಲ ಅಂತ ಹೇಳಿ ಅಂತಿರ್ತಾಳೆ. ಏನು ನೆನಪಾಯ್ತಾ ನಮ್ಮಮ್ಮ. ಅಮ್ಮ ಹೇಳಮ್ಮ, ಮಗಳನ್ನ ಕರಕು ಹೇಳ. ತಗೋ ಗಿಫ್ಟ್ ಥ್ಯಾಂಕ್ ಯು. ಹೇಳ್ಕೊ. ಇದಕ್ಕೆ ವೈಟ್ ಜೀನ್ಸ್ ಹಾಕು. ವಾವ್, ಕ್ರೇಜಿ. ಥ್ಯಾಂಕ್ ಯು. ಒಂದಾದ ಫ್ರಾಕ್ ಎಲ್ಲ ಯಾವಾಗ ಹಾಕೊಳ್ಳಿ? ಅದಕ್ಕೆ ಮನ್ಯಾಗಾದ್ರೆ ಒಂದು 2-3 ಚೇಂಜ್ ಮಾಡ್ಬೋದಿತ್ತು. ಇದು ಹಾಕೊಳ್ಳಿ ನಾನು ನಾಳೆ. ಏನದು ರೆಡ್ ಕಲರ್ ಹಾಕೊಳ್ಳಿ. ರೆಡ್ ಕಲರ್ ಅಂದ್ರೆ ನಾನು ಬರ್ಡೇ ವೈಬ್ಸ್ ಕೊಡ್ದಿದ್ದು ಅನ್ಬೋದು. ಶ್ರೇಯು ಅಲ್ಲ ಇವಾಗ ಚಂದ ಅದಂತೆ, ಯಾವತ್ತು ಚಂದ ಅದಾವ. ಅವು ತಗೊಂಡೇನಿ. ಇವತ್ತು ಚಂದ ಅನಿಸ್ತಾವ. ಇವಾಗ ಚಂದ ನಮ್ಮ ಪುಂಡಿ ಹಂಗೆ ಮುಖ ಮುಖ. ಚಂದ ಐತಿ. ಡೈಲಿ ವೇರ್ ಹಾಕೋ. ಚಂದ ಐತಿ. ಹೇಳಿ ಮಾಡಿಸಿದ್ದಲ್ಲಿದು ರೆಡಿಮೇಡ್. ಹಾಕಮ್ಮ. ಇವು ಚಂದ ಅದಾವ. ಸ್ವಲ್ಪ ಸಣ್ಣ ಅಕ್ಕಾವ. ಇದ್ರದ್ದು ಸಣ್ಣ. ನಂಗೆ ಅವು ಸೇರಿದ್ದು ಅಂತ ಅವು ತಗೊಂಡೆ. ಇವು ಇರಲಿ. ಅಕ್ಕಯ್ಯ ರೈಟ್ ಹ್ಯಾಂಡಿಗೆ ಹಾಕು. ನನ್ನ ರೈಟ್ ಹ್ಯಾಂಡ್ ನಂಗೆ ಇಷ್ಟ ಇಲ್ಲ. ರೈಟ್ ಹ್ಯಾಂಡಿಗೆ ಹಾಕೋಬೇಕು. ರೈಟ್ ಹ್ಯಾಂಡ್ ಇಷ್ಟ ಇಲ್ಲ ಅಂದ್ರೆ ಅಲ್ಲೇ ರಾಹುಲನ್ನ ಅಂಗಡಿ ತೆಗೆದಿದ್ರೆ ಫಿಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅವ ಇದ್ರ ಇಷ್ಟಲಾಗು ತೆಗಿದಿಲ್ಲ ಇದ್ರ ಹತ್ತಿಕಿಸ್ಕೊ ಅಂದ್ಬಿಡೋದು ನಿನ್ನ. ಹತ್ತಿಗ ಒಂದ್ ಕಡೆ ಅಂತೂ ಲಾಕ್ ಆಯ್ತು ಮಾದೆ. ಒಂದ್ ಕಡೆ ಬಿಗಿ ಮಾಡಿ ಸುಮ್ಮನೆ ಏನ್ ತೆಗಿದಿಲ್ಲ, ಒಟ್ಟ ತೆಗಿಯಂಗಿಲ್ಲ, ಏನ್ ಬಂದ್ರು ತೆಗಿಯಂಗಿಲ್ಲ. ಗೈಸ್ ನಾವು ಗುಡಿಗೆ ಹೊಂಟೀನಿ. ನಾನು ಫಸ್ಟ್ ಔಟ್ಫಿಟ್ ಹೋಗ್ತಿದ್ದೆ. ಸ್ಫೂರ್ತಿಗ ಹೋಗ್ಲೆ ನಾನು ಬಿಡ್ಲೆ ನಾ ಮಾಡ್ತೀನಿ. ಯಾಕೆ 10:30 ಬಂದು ಮನೆಗೆ ಹೋಗ್ತಿದ್ದೆ ನಾತಿಯಲ್ಲ ಆಕಿ ಗುಡಿಗೆ ಹೋಗ. ಚಂದ ಐತೆ. ನಂಗೆ ಇಷ್ಟ. ನಂಗೆ ಈ ಥರದ್ದು ಇಷ್ಟ ಅಕ್ಕಾವ. ಆ್ಯಕ್ಚುಲಿ ಇಷ್ಟ ಆಗ್ತಾವ. ಇದು ನಮ್ಮ ಸ್ಫೂರ್ತಿಕ ಕೊಟ್ಟಿದ್ರಿ ಗೈಸ್. ಕೆಳಗೆ ಹಾಕೊಂಡಿತ್ತು ಅಂತ ನೋಡೋಣ. ಈಗ ಬರ್ತೀನಿ ಈಗ ಬಂದೆ ನೋಡು. ಶ್ರೀ ಮುಖ ಎಷ್ಟು ಅಂತ ಕಾಣತೈತಿ. ನಾ ನಮ್ಮ 4 ಡ್ರೆಸ್ ತೊಗೊಂಡಿನಿ ಬರ್ಡೇಗೆ. ಇದು ಅಂತ ಇಲ್ವಾ? ಇನ್ನೂ ನಾನು 3-4 ಡ್ರೆಸ್ ಹಂಗೆ ಹೋಗಿ ಬರ್ತೀನಿ. ಅಂಕಲ್ ಗುಡಿಗೆ ಬಂದಿದ್ದೆ ಗೈಸ್. ಒಂದೆರಡು ಫೋಟೋ ತೆಗೆದುಕೊಡ್ಬಲ್ಲೆ. ಹೆಂಗೆ ಅಂತ ನೋಡ್ರಿ. ಎಕ್ಸಾಮ್ ಬರದ್ನೋ ಏನು ಹಂಗೆ ಬಂದ್ನೋ. ಅರ್ಧ ತಾಸು ಮುಂಚೆ ಎದ್ದು ಬಂದಿರುವ ಭೂಪನಿಗೆ ನಮ್ಮ ಸಲಾಮುಗಳು. ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಮಮ್ಮಿ ಅದಾಳ ತನ್ನಿ ಮಮ್ಮಿ. ಇಲ್ಲ ಹುಟ್ಟಿದ ತಪ್ಪಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತಿದ್ದ. ಬಾಲ ಬಂದೆ 2 ತಪ್ಪಿಸ್ಕೊಡ್ಬ. ಡ್ರೆಸ್ ತೆಗಿತೇನೆ. ಬಾ ಜಲ್ದಿ ಬಾ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ವ್ಲಾಗ್ಸ್. ಸೊ ಗೈಸ್,
ಫೈನಲಿ ಬರ್ಡೇ ವ್ಲಾಗ್ ಅಪ್ಲೋಡ್ ಮಾಡಕತ್ತೀನಿ. ಗುಡಿಗೆ ಹೋಗಿ ಬಂದಮೇಲೆ ಪಟ್ ಅಂತೇಳಿ ರೆಡಿ ಆಗ್ಬಾ ಅಂಥೇಳಿ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟಿದ್ರೆ, ಸೊ ನಾನು ಅಂದ್ಕೊಂಡೆ ಗೆಟ್ ರೆಡಿ ವಿತ್ ಮೀ ಮಾಡೋಣ ಇನ್ಸ್ಟಾಗ್ರಾಮಿಗೆ ಅಂಥೇಳಿ ಮಾಡ್ಕೊಂಡಿದ್ದು ವೀಡಿಯೋ ಇದೆ. ಗೆಟ್ ರೆಡಿ ವಿತ್ ಮೀ ಮಾಡಿ ಆಮೇಲೆ ರೆಡಿಯಾಗಿ ಪಟ್ ಅಂಥೇಳಿ ನಾನು ಅಮ್ಮ ಸ್ಫೂರ್ತಿ ಅಕ್ಕ ಎಲ್ಲ ಸೇರಿ ಧಾರವಾಡಕ್ಕೆ ಹೋಗೋದಿತ್ತೆ. ಸೊ ರೆಡಿ ಆಗಿಬಿಟ್ಟು ಧಾರವಾಡಿಗೆ ಹೋದೆ. ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಹೇಳ್ರಿ. ನಾನು ಇದನ್ನು ಎಷ್ಟೋ ದಿನದ ಹಿಂದೆ ತೊಗೊಂಡಿಟ್ಟಿದ್ದೆ, ಹಾಕೊಳಕ್ಕಾಗಿರಲಿಲ್ಲ. ಸೊ ಫೈನಲಿ ನನ್ನ ಬರ್ಡೇ ದಿನ ಯೂಸ್ ಆತಿದ್ದು ಔಟ್ಫಿಟ್. ಲಾಸ್ಟ್ ಬ್ಲಾಗ್ನಾಗ ತೋರಿಸಿರ್ಲಿಲ್ಲ ಇದನ್ನು ನಾನು, ಇದು ಐತಿ ಅಂತ ಹೇಳಿ. ಸೊ ಇದು ಒಂದಿತ್ತು, ನನಗಿದು ಚಂದ ಅನ್ನಿಸ್ತೆ. ನನ್ನ ಬರ್ಡೇಗೆ ಕರೆಕ್ಟ್ ಡ್ರೆಸ್ ಅಂತ ಹೇಳಿ ಅನ್ನಿಸ್ತು. ಸೊ ಇದು ಹಾಕೊಂಡೆ ಆ್ಯಂಡ್ ಫೈನಲ್ ರೆಡಿ ಆದ್ಮೇಲೆ ಹಿಂಗೆ ಕಾಣಕತ್ತಿದ್ದೆ. ಸೊ ನಾವು ಧಾರವಾಡ ರೀಚ್ ಹಾಕಿವಿ. ಹಾಂ, ಧಾರವಾಡ ರೀಚ್ ಹಾಕಿವಿ. ನಾವು ಇಲ್ಲೇ ಹೋಗಕತ್ತೀವಿ ಬಸ್ ರೂಮ್ ಗಾರ್ಡನ್ ರೆಸ್ಟೋರೆಂಟ್ ಇಲ್ಲೇ ಹೋಗ. ಅಮ್ಮ ನೀ ಕಡೆ ಬೇರೆ ಅಮ್ಮನೀಗ ಔಟ್ಫಿಟ್ ಪಾಟ್ಸಿಂದ ಚಲೋ ಐತಂದ್ರೆ ಅಂಬಿಯನ್ಸ್ ಚಲೋ ಐತಿ. ನಾನು ಒಂದ್ಸರಿ ಬಂದಿದ್ದೆ ಇಲ್ಲೇ, ಸಕ್ಕತ್ ಅಂಬಿಯನ್ಸ್ ಐತಿ. ಅಂಬಿಯನ್ಸ್ ಹಲೋ. ಹಾಕು ಮಮ್ಮಿ ಹೆಂಗೈತಿ? ಚಲೋ ಮಾಡಾರಲ್ಲ, ನಮಗೂ ಇಷ್ಟ ಆಯ್ತು. ಗೈಸ್ ಮತ್ತು ನಮ್ಮ ಮಾಂಸ ಹೇಳಿದ್ಲಿ ಚಲೋ ಸಿಗಂಗಿಲ್ಲ ಅಂತ, ಬಟ್ ಚಲೋ ಐತಿ. ಈಗ ಅದ ಮಾಂಸ ಇಲ್ಲಿ ಕರ್ಕೊಂಬಂದ ನಮಗೆ. ಹಾಂ, ಅದ ಮಾಂಸ ಇಲ್ಲೇ ಕರ್ಕೊಂಬಂದ. ಹೌದು, ನಂಗೆ ಆಂಬಿಯನ್ಸ್ ಇಷ್ಟ ಆಗಿತ್ತು ಅವತ್ತು. ಒಂದು ಸರಿ ಬಂದಿದ್ವಿ ಗೈಸ್ ನಾವೆಲ್ಲ. ಅವತ್ತೇನು ಜಾಸ್ತಿ ತಿಂದಿರಲಿಲ್ಲ, ಸುಮ್ಮ ಬಂದು ಮಾಕ್ಟೇಲ್ಸ್ ಎಲ್ಲ ತೊಗೊಂಡಿದ್ರು ಅವರು. ಹಂಗೆ ಅಲ್ಲಿ ಮಾಡಿ ಹೋಗಿದ್ವಿ ಅಷ್ಟೇ. ಈ ಸರಿ ಚಲೋ ಅನ್ಸತೈತಿ, ಇನ್ನೂ ಚಲೋ ಅನ್ಸತೈತಿ. ನಾನು ಅಮ್ಮ ಸ್ಫೂರ್ತಿಕ ಬೇಗ ಬಂದಿದ್ವಿ. ಸೊ ಮಾನ್ಸಾಗ ವೇಟ್ ಮಾಡ್ಕೊಂಡು ಕುಂತಿದ್ವಿ. ಅಕ್ಕಿ ಬರೋದು ಸ್ವಲ್ಪ ಲೇಟ್ ಆಗಿತ್ತು. ಹಂಗೆ ಅಮ್ಮ ಹೊಟ್ಟೆ ಹಸ್ದೈತೆ ಅಂತ ಹೇಳಿ ಗೋಬಿ ಮಂಚೂರಿ ಆರ್ಡರ್ ಮಾಡಿದ್ವಿ. ನಾನು ಈ ಸರಿ ಅಮ್ಮಗೆ ಸ್ಟ್ರಿಕ್ಟಾಗಿ ಹೇಳಿದ್ದೆ, ನೀವು ಬರಬೇಕಾ ಅಂತ ಹೇಳಿ. ಎವ್ರಿ ಟೈಮ್ ಅಮ್ಮ ಬರೋಂಗಿಲ್ಲ, ಯೂಶ್ವಲಿ ನಾವು ಹೊಂಟ್ರೆ ನೀವು ಹೋಗ್ಬರ್ರಿ ಅಂತ ಹೇಳಂತಂದಾಳ. ಬಟ್ ನಾ ಈ ಸರಿ ಬೆಂಗಳೂರಿಂದ ಧಾರವಾಡಿಗೆ ಹೋಗಿದ್ದೇನೆ ಅಮ್ಮನ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡಕ್ಕಂತ ಹೇಳಿ. ನಂಗೆ ಅಮ್ಮ ಬೇಕಿತ್ತು. ಸೊ ನಾನು ನೀವು ಬರಬೇಕಾ ಅಂತ ಹೇಳಿ ಫೋರ್ಸ್ ಮಾಡಿ ಕರ್ಕೊಂಬಂದಿದ್ದೆ. ಲೈಮ್ ಲೈಟ್ ಅಕ್ಕಮ್ಮಲ್ಲ. ನಿಮ್ಮ ಮಮ್ಮಿ ಅನ್ನೋದು ಅಯ್ಯೋ ಅನ್ನೋದು ಅನ್ನ ಅಂದ್ರೆ ಹಾಂ ಚಂದ ಕಾಣತಿ ಅನ್ನಂತ. ಏನೋ ನಿಮ್ಮ ಊರಿಗೆ ಬಂದೇವು, ದೊಡ್ಡ ಬರ್ಬೇಕಿಲ್ಲ. ನನ್ನ ಮನ್ಯಾಗ ಜಗ್ಗು ಕೆಲಸ ಎಲ್ಲ ಹಂಗೆ ಹೋಗೋದು ಬಂದೆ. ನಿಮ್ಗೆ ಅಲ್ಲೇ ವಿಶ್ವಮ್ಮ ಏನು ತಂದಿಲ್ಲ. ಸಾರಿ. ಥ್ಯಾಂಕ್ ಯು. ಚಂದ್ರ ಬರ್ತಡೆ ನಾನು ಅದು ನಾನು ತಂದ್ರೆ ನಾನು ಗೆಸ್ಸು ಮಾಡಂಗೆ ಕೇಳಕ್ಕೆ ಏನಂತ ಏನು ಗೊತ್ತಾನೆ. ನಾನು ಸರ್ ಕಡೆ ಒಂದಿನ ಹೇಳಿದ್ದೆ, ಎಲ್ಲಾರ್ಗೂ ನಾವು ಗ್ರೀಟಿಂಗ್ಸ್ ಮಾಡೀವಿ, ನನಗ ಮಾಡಿಲ್ಲ ನೀವು ಇವತ್ತು ಬೆಳಗ್ಗೆ ನಂದ ಹಾಕಿ ಅಂತ. ಇವತ್ತು ಬೆಳಗ್ಗೆ ನಾನು ನಿನ್ನ ಸ್ಫೂರ್ತಿ ನಿನಗೆ ಗೊತ್ತು ಅದೊಂದು ಅಂತ ಹಿಂಗೆ ಗೊತ್ತ ನಾಟಕ ಪ್ರಾಮಿಸ್ಗೂ ಏನೂ ಇಲ್ಲ. ಏನು ಕೊಡ್ಬೋದು ನಾನು ಸರು ಹೇಳಿದ್ದೆ ಆಲ್ರೆಡಿ ನನಗೆ ಬೇಕು. ನಿನಗೆ ಹೆಂಗ ಅದೋ ಅಂತ ಅಂತೀನಿ ನೀನು ಅಂತಂದೇನ ಆಕಿಗ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಗೈಸ್. ನನಗೆ ಲಿಟ್ರಲಿ ಹಿಂಗೆ ಎಫರ್ಟ್ಸ್ ಹಾಕಿ ಮಾಡೋದು ನಂಗೆ ಅಷ್ಟು ಇಷ್ಟ ಆಗ್ತೈತಿ. ನಾ ಎಲ್ಲರಿಗೂ ಅದೇ ಹೇಳ್ತೀನಿ. ರಾತ್ರಿ 1 ಗಂಟೆ ಮಟ್ಟ ಕುಂತು ಮಾಡೇನಿ. ತೋರ್ಸಕ್ಕ 1 ಗಂಟೆ ತನಕ ಕುಂತು ಮಾಡ. ಅಯ್ಯೋ ತಗೋಮ್ಮ 1 ಗಂಟೆ. ಈಗ ನಂಗೆ ಈ ಫೋಟೋ ಗೈಸ್, ನಾನು ಇದನ್ನು ಆಮೇಲೆ ಮನೆಗೆ ಹೋದ ನೀಟಾಗಿ ಇನ್ನೊಂದು ಸರಿ ಎಲ್ಲ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಈ ಫೋಟೋ ಐತಲ್ಲ, ಇದು ನನ್ನ ಕಡೆನೇ ಇಲ್ಲ ಈ ಫೋಟೋ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅವ್ರವ್ರ ಕಳ್ಸಿದ್ದೇನೆ, ಅವರ ಕಳ್ಸಿದ್ ಮೆಸೇಜ್ ತೋರಿಸ್ತೇನೆ. ಅದಕ್ಕೆ ಫಸ್ಟ್ ಹಾಕೇನು ಸ್ಫೂರ್ತಿಗೆ ಹೇಳಿದೆ, ಆಕೆ ಇಲ್ಲೇ ಬರೀತೇನೆ ಅಂತ. ಬಟ್ ಸ್ಫೂರ್ತಿ ಬೈಕ್ ಹೋಗ್ಬೇಡ, ಸ್ವಲ್ಪ ಜಗಳ
ಅಕ್ಕಿ ಇಷ್ಟು ಉಳಿದ್ರೆ ಇಷ್ಟು ಜಾಗ ಉಳಿದ್ರೆ ಇಷ್ಟ ಬರೀತಿದ್ಲಕ್ಕಿ ಒಂದು ಲೈನ್ ಹಾಕಿ ಹ್ಯಾಪಿ ಬರ್ಡೇ ಅಂತ. ಚೇತನಿಗೆ ಕೇಳಿದೆ, ವಿಶುಕ್ ಕೇಳಿದೆ, ಸರು ಕೇಳಿದೆ, ಕಳ್ಸಿದ್ದೆ. ನಿಂದೆಲ್ಲ ಐತಿ? ನಾ ಏನು ಫುಲ್ ಬರ್ದಿದ್ ನಂದೇನದ. ತಡಿ ಓದ್ತೀನಿ ನಾನು. ಬ್ಯಾಡ ಬಿಡ, ಇದ್ರಾಗ ಓದಂಗಿಲ್ಲ, ನಾನು ಪರ್ಸ್ನಲ್ ಆಗಿ ಓದ್ತೀನಿ. ನಂಗೆ ಸರ್ವೇಶ್ ಅನ್ನ ಹಿಂಗೆ ಕರೀತದ. ಅದು ಅವನದು ಫೋನ್ನಾಗೆ ಮಾನು ಫೋನ್ನಾಗೆ ನನ್ನ ಹೆಸರು ಮುಂದೆ ಇಮೋಜಿ ಇದೇ ಇರೋದು. ಎಷ್ಟು ಟ್ರೈ ಮಾಡೋಣ ನೋಡ್ರಿ, ಎಷ್ಟು ಎಫರ್ಟ್ಸ್ ಹಾಕ. ಆಕಿಗೆ ಪಾಪಕ್ಕೆ ಆಫೀಸ್ಗೆ ಹೋಗ್ಬೇಕು, ಮನ್ಯಾಗ ಮಾಡ್ಬೇಕು, ಇಲ್ಲಿ ಮಾಡ್ಬೇಕು, ಅಷ್ಟ್ರಾಗ ಇಷ್ಟು ಮಾಡಿದ್ದೆ ಹೆಚ್ಚು ಪಾಪ. ನಾನು ಡೀಟೇಲಾಗಿ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಅಂತ ನಮ್ಮ ಅಕ್ಕ ಭಾಳ ಈಗಲ್ಲಿ ವೇಟ್ ಮಾಡತ್ತಾಳೆ ನೋಡ್ಲಿಕ್ಕೆ. ಬಿಡು ಹೋಗ್ಲಿ ನಾನು ಬೇಡ. ನೀನು ಈ ಥರದ್ದು ಹಾಕಿ ಜೀವ ಹರಿತೈತೆ ಅವ್ವ, ನಮ್ಮ ಮನ್ಯಾಗ ದೊಡ್ಡ ಜೀವ ಹರಿತೈತೆ ಅದು. ಗಿಫ್ಟ್ ಬೇಕಂತಿದ್ದೆ, ಗಿಫ್ಟ್ ಕೊಟ್ಟಾಳ. ಮಮ್ಮನ ಗಿಫ್ಟ್ ನೋಡಿದ್ವಿ, ನೋಡದೆ ಹೇಳಿದ್ಲ ನಂಗೆ ಸ್ಫೂರ್ತಿ. ಚಂದ ಐತಂತೆ, ಅಂತೂ ಕಾಡಿಸಿ ತೊಗೊಂಡ್ಲಿಲ್ಲ. ಕಾಡ್ಸಿಲ್ಲ, ಅವರ ಸರ್ಪ್ರೈಸ್. ನೀವು ಹಾಕೋತಿಲ್ಲ ಅಲ್ವ? ಐ ಆಮ್ ಗಿವಿಂಗ್ ಯು, ಟೇಕ್ ಇಟ್. ಒನ್ ಮೋರ್ ಗಿಫ್ಟ್ ಈಸ್ ಆನ್ ಯುವರ್ ವೇ. ತಂದು ಕೊಡ್ತೀನಿ ಗಿಫ್ಟ್. ಮಂದಿಗೆಲ್ಲ ಭಾಳ ಇಷ್ಟ. ಹೌದಾ? ಇಷ್ಟ ನಿನಗೆ? ಪೂರ್ತಿಯಾಗ ಹಾಕೊಳಂಗನ ಇಲ್ಲಕ್ಕೆ ಹಾಕೊಳಂಗನ ಇಲ್ಲಿ ಈಗ ಹಾಕೋತಾ. ಅವಾಗ ಹೇಳಿದ್ ನಾನು, ಅವಾಗ ಅದು ತಂದಿಟ್ಟೆ ಎಷ್ಟು ದಿನ ಅದು ಕೇಳಕಿ ತಂದ ದಿನಾನೇ ಹೇಳೇನು ನನಗೆ. ಈಗ ಮನೆಯ ಈಗ ಕೋಡ್ ಅಂತ ಹೇಳಿ ಅಂದೇನೆ, ಅಮ್ಮಗೂ ಹೇಳಿದ್ದೆ ಕೊಟ್ಟು ಕಳಿಸಿದ್ದೆ. ನಮ್ಮಮ್ಮ ಮೆನ್ಯೂ ಏನು ಆರ್ಡ್ರ್ ಮಾಡ್ತೀಯಮ್ಮ? ಚಿಕನ್ ಗುರುವಾರ ಇವತ್ತು. ಹಿಂಗೆ ಕೊಡಾತಾರ ಅವ್ರ ತಿನ್ನಂಗಿಲ್ಲ ಬರೀ ರೊಟ್ಟಿ ಚಪಾತಿ ಮ್ಯಾಚು ಇತ್ತಂದೇನು ವೈಟ್ ಕಲರ್ ನಿನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗ್ತೈತೆ. ನನಗೆ ನಾವು ಸ್ಕೂಲ್ನಾಗ ನಾವು ಟ್ರಿಪ್ ಹೋಗಿದ್ವಲ್ಲ, ಅವಾಗ ಹಿಂಗೆ ಹಾಕೊಂಡಿದ್ವಿ ಗೈಸ್. ಲಿಟ್ರಲಿ ಎಲ್ಲರೂ ಜಾತ್ರೆ ಗ್ಯಾಂಗ್ ಅಂದಿದ್ರು. ಈಗ ಜಾತ್ರೆ ಇಲ್ಲ, ಅದು ಸಿಕ್ಕಿಲ್ಲ ನಾತಿ ಸಿಕ್ತು. ಬಟ್ ಗೋಲ್ಡ್ ಸಿಗ್ಲಿಲ್ಲ, ಈ ಕಲರ್ ಇರ್ಲಿ ಬಿಡ. ಥ್ಯಾಂಕ್ ಯು. ನಮ್ಮ ಸ್ಫೂರ್ತಿ ಅವರು ಝೂಮಲ್ಲಿ ನೋಡಿ ಯಾರು ಇರ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾನು ಸ್ಫೂರ್ತಿಯಾದ ಎಫರ್ಟ್ ಹಾಕಕತ್ತೇವೆ, ಅದಕ್ಕಾರ ಹೇಳಿ. ಹೌದು ಬಿಡವ. ಲಾಸ್ಟ್ ಬರ್ಡೇ ಅದಕ್ಕೆ ಯುವರ್ ಫೇವ್ರೇಟ್. ಥ್ಯಾಂಕ್ ಯು. ಇದನ್ನೇ ಎಷ್ಟು ಥಿಂಕ್ ಮಾಡಿದ್ವಿ ಗೊತ್ತನ ತರ. ಫೋಟೋ ತೆಗಿಬೇಕು. ಕ್ಲಾಪ್ ಮಾಡಮ್ಮ. ಹ್ಯಾಪಿ ಬರ್ಡೇ ಟು ಫೋಟೋಲ್ಲೇ ಹೊಡಿಲಿ ಸ್ಫೂರ್ತಿ. ಮಾನು ಆ್ಯಂಡ್ ಶ್ವೇತಾ ಅವ್ರು. ನಾನು ಇಲ್ಲ ಅವ್ರು ಬರೀ ನನ್ನ ಹಾಕ್ಸಿರ್ತಾರೆ, ಇಲ್ಲ ಗ್ರೂಪಿಂದ ಹಾಕ್ಸಿರ್ತಾರೆ. ನಾವು 4 ಜನ ಇದ್ದಿದ್ದು ಹಾಕ್ಸಿರ್ತಾರೆ. ಮಾನು ಶ್ವೇತಾ ಇರಂಗಿಲ್ಲ, ಅದಾಯ್ತು, ಸಾಧ್ಯನೇ ಇಲ್ಲ. ನಾ ಹೇಳಿಲ್ಲ, ನಾವು 4 ಜನ ಇದ್ದಿದ್ದು ಹಾಕ್ಸಿರ್ತಾರೆ. ನಾವ್ ಇಬ್ರದ್ದು ಹಾಕ್ಸೋಕ್ ಸಾಧ್ಯನೇ ಇಲ್ಲ ಅವ್ರು. ನೈಸ್, ವೆರಿ ನೈಸ್. ನಾವು ಲಾಸ್ಟ್ ಟೈಮ್ ಮಾನು ಮತ್ತು ವಿಶು ಬರ್ಡೇಗೆ ತಕ್ಕೊಂಡಿದ್ದು ಫೋಟೋ ಕಳಿಸಿದ್ದು. ವೆರಿ ನೈಸ್. ಮೆಮೊರೇಬಲ್ ಅದ. ಫೋಟೋ ಹೊಡಿ. ಸುಳ್ಳ ಲೇಕಿಗೆ ಸೇರಿಲ್ಲದ. ಇಲ್ಲ ಮಸ್ತ್ ಐತ್ ಕರೆಗೆ ಕುಡಿದು ನೋಡ್ರಿ. ಟೇವ್ ತಗೊಳ್ಳೆ. ನಿಂಗೆ ಡುಮ್ಮ ನಿಂಗೆ ಬೇಕಾ? ನಮ್ಮ ಅಮ್ಮನಿಗೆ ಏನು ಚಂದ. ಈಗ ಇಲ್ಲಿ ಸೇರ್ತಿಲ್ಲಮ್ಮ. ನಾವು ಅಮ್ಮಗೆ ಎಲ್ಲರೂ ಕರ್ಕೊಂಡು ಹೋಗ್ಲಿ ಗೈಸ್. ನಮ್ಮ ಊರ ಚಂದ. ಏಳೇಳು ಅದೇನ ಏಳೇಳು ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಇದು ಚಲೋ ಮಾಡ. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿ ಊಟ ಮಾಡ್ಕೊಂಡ್ವಿ. ಊಟ ಮಾಡ್ಕೊಂಡು ಹಂಗೆ ಅಮ್ಮ ಮಾನ್ಸ ಮತ್ತು ಸ್ಫೂರ್ತಿಯಾಗ ಮಾತಾಡ್ಕೊಂಡು ಕುಂತಿದ್ರೆ ಅದು ಇದು ಅಂತ ಹಳೆಯ ವಿಷಯಗಳೆಲ್ಲ ಚಿಟ್ ಚಾಟ್ ಮಾಡ್ಕೊಂಡೆ. ನಾವು ಒಂದಿಷ್ಟು ಫೋಟೋಸ್ ಒಂದಿಷ್ಟು ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಆ್ಯಂಬಿಯನ್ಸ್ ವಾಸ್ ಕ್ರೇಜಿ. ನಂಗೆ ಇಷ್ಟ ಆಗ್ತಿರುತ್ತೆ ಆ್ಯಂಬಿಯನ್ಸ್. ಇನ್ನೊಂದು ಏನಂತ ಹೇಳಂತಂದ್ರೆ
ಫುಡ್ ಮುಂಚೆ ಎಲ್ಲ ಚಲೋ ಇರಲಿಲ್ಲ, ಬಟ್ ಈಗ ಫುಡ್ಡು ಭಾರಿ ಇತ್ತು. ನಾವು ಲಾಸ್ಟ್ ಟೈಮ್ ನನಗೆ ಫುಡ್ ಏನು ಇಷ್ಟ ಆಗಲಿಲ್ಲ. ಸರಿ ಮೇ ಬಿ ಏನೋ ಚೇಂಜ್ ಆಗೈತೆ ಅಂತ. ಸೊ ಫುಡ್ ಅಂತೂ ಕ್ರೇಜಿ ಚಲೋ ಇತ್ತು, ಇಷ್ಟ ಆಯ್ತು ನನಗೆ. ಸೊ ಇಟ್ ವಾಸ್ ಗ್ರೇಟ್ ಗೈಸ್. ಖುಷಿ ಆಯ್ತು, ನನ್ನ ಫ್ರೆಂಡ್ ಮಾಡ್ಸಾಗಿ ಭೇಟಿಯಾಗಿದ್ದೆ. ಸೊ ಆಮೇಲೆ ಇವತ್ತು ವೆದರ್ ಕೈ ಕೊಟ್ಟಿವ, ಮಳೆ ಬಂದಿಲ್ಲ ಇವತ್ತು. ಅದೊಂದು ಮನೆ ಬಾಳೆ ಇಲ್ಲಿ ಹೆಂಗೆ ಅನಿಸ್ತೇ? ಏನು ಅನಿಸಿಲ್ಲ, ನಾರ್ಮಲ್ ಇದ್ದಂಗಿತ್ತು ನನಗೆ. ನನ್ನ ಬರ್ಡೇ ಅನಿಸಿಲ್ಲ ಇವತ್ತೆ. ನಿಂಗೆ ಅನ್ನಿಸ್ಬೇಕಂತ ನಂಗೆ ಅನ್ಸಂಗಿಲ್ಲ. ನಂಗೆ ಮೀಟಾಗಿ ಹೆಂಗೆ ಅನ್ನಿಸ್ತು ಅಂತ ಖುಷಿ ಆಯ್ತು. ಗಿಡ ಎಷ್ಟು ಚಂದ ಬೆಳೆಸಾರ ಗೈಸ್. ನಾವಿಲ್ಲಿ ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಆ್ಯಕ್ಚುಲಿ ಏನೂ ಇರಲಿಲ್ಲ, ಬರೀ ಗಿಡಗಳಿದ್ದು. ಈ ಹೂ ನೋಡ್ರಿ ಏನು ಬೇರೆ ಥರದ್ದು ಹೂ ಐತಿ, ಚಲೋ ಐತಿ. ಇಲ್ಲೆಲ್ಲ ಸಿಗ್ತಾವೆ, ಬಟ್ ಕಾಸ್ಟ್ಲಿ ಐತೆ ಗೈಸ್ ಅಷ್ಟೇ ಸ್ವಲ್ಪ. ಮತ್ತು ನನ್ನ ಇನ್ನೂ ಸ್ವಲ್ಪ ಜನ ಫ್ರೆಂಡ್ಸ್ ಯಾಕೆ ಬಂದಿಲ್ಲ ಅಂದರೆ ಎಲ್ಲರೂ ಬೆಂಗಳೂರಿನಾಗ ಅದಾರ, ಸೊ ಬರೋಕ್ಕಾಗಿಲ್ಲ. ಅಮ್ಮ ನೋಡ್ರಿ, ನಾನು ಫುಲ್ ರೆಡಿ ಆಗಂತ ಹೇಳಿ ಧಾರವಾಡಕ್ಕೆ ಹೋಗಿ ಮಧ್ಯಾಹ್ನ ಬಂದ್ವಿ. ಬಂದು 3 ಜನ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ನಾನು ಹೊರಗೆ ಹೋಗಿದ್ದೆ ಅಲ್ಲೇ ಕಟ್ಟಿ ಕಚೇರಿ ಮಾಡೋಕ್ಕೆ. ಅವಾಗ ನನ್ನ ಅಕ್ಕ ನನಗಂತ ಹೇಳಿ ಡೆಕೋರೇಟ್ ಮಾಡಿದ್ದಿದ್ದೆ. ಹಾಂ ಬಾ, ತಡಿ ಇದೆಲ್ಲ ಯಾವಾಗ ಮಾಡಿದಿ? ನಂಗೆ ಡೌಟ್. ಬಾಮ ಹೋಗಮ್ಮಿ. ವೆರಿ ನೈಸ್ ಎಫರ್ಟ್ಸ್ ಸ್ಫೂರ್ತಿಕ. ಏನೈತೇನಮ್ಮ? ಹ್ಯಾಪಿ ಬರ್ಡೇ ಶ್ವೇತಾ. ಥ್ಯಾಂಕ್ ಯು. ನೀನು ತಿಂದಿದ್ದೀವ. ಒಂದೆರಡು ಫೋಟೋ ತೆಗೆದುಕೊಟ್ಟಿದ್ದಂಗೆ ಹಿಡ್ಕೊಂಡು ಕೇಕ್ ತನಿ ನಾನು ತಿನ್ನಿಸ್ತೀನಿ. ಇಲ್ಲ ಅಷ್ಟೇ ಹಿಡ್ಕೊ ಸುಮ್ಮ. ಹೊಳಿತು ಅಕ್ಷತೆ ಪುತ್ತೆ ನೀನು ಹೊಳ್ಳಿಲ್ಲ. ಥ್ಯಾಂಕ್ ಯು. ಒಂದೆರಡು ಫೋಟೋ ತೆಗಿತಿ. ಫ್ಯಾನ್ ಯಾಕೆ ಹಚ್ಚತಿ? ಎಲ್ಲ ಹರಡ್ ಹೋಗ್ತೈತಿ. ಮೈದ ಹಿಡ್ಕೊ. ಅಲ್ಲೇ ತದ್ರ ರೈಟ್ ಫೋಟೋ ಆಫ್ ಮಾಡ. ಆಫ್ ಮಾಡ, ಲೈಟ್ ಹಚ್ಚ. ಹೊಳದ್ರ ಹೋಗ್ತಾವ. ಅಲ್ಲ, ನಾವು ಎಲ್ಲಾರ್ಗು ಒಂದು ಚಿಂತೆ ಎತ್ತಿದ್ರೆ ನಮ್ಮಮ್ಮಾಗ ಹೊಸ ಬಟ್ಲನಾಗಿಟ್ಟೆ. ನೋಡ್ರಿ ನಮ್ಮ ಅಕ್ಕ ಎಷ್ಟು ಕ್ಯೂಟಾಗಿರೋ ಕೇಕ್ ತಂದಾಳೆ. ನಂಗೆ ಭಾಳ ಇಷ್ಟ ಆಯ್ತು. ಈಗ ಸ್ಫೂರ್ತಿಗೆ ಡೆಕೋರೇಟ್ ಮಾಡಿ ಏನು ಮಾಡ್ಯಾಳ ಅಂತ ನಂಗೆ ಗೊತ್ತಿಲ್ಲ, ಬಟ್ ದಿಸ್ ವಾಸ್ ಟು ಕ್ಯೂಟ್. ನಂಗೆ ಸ್ಪೆಷಲಿ ಆ ಕ್ಯಾಂಡಲ್ ಸಕ್ಕತ್ ಫೋಟೋಸ್ ಬಂದವು ಗೈಸ್. ನಾನು ಮಾರ್ನಿಂಗ್ ಅಷ್ಟು ಹಾಕೊಂಡು ತೆಗೆದ್ಬಿಟ್ಟೆ ದೇವಸ್ಥಾನಕ್ಕೆ ಹೋಗಿ ಬರೋ ಮಟ. ಈ ಡ್ರೆಸ್ ಗುಡಿಗೆ ಹೋಗಿ ಬರುತ್ತಾನ, ಬಟ್ ಕ್ಯೂಟ್ ಚಂದ ಬಂದವು. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸ್ಪರ್ಧಕ, ಇಬ್ರಿಗೂ ಥ್ಯಾಂಕ್ ಯು. ಬೆಳಗ್ಗೆನೂ ನಂಗೆ ಭಾಳ ಖುಷಿ ಆಯ್ತು ಆ್ಯಕ್ಚುಲಿ. ನೀವಿಬ್ಬರು ನನಗೆ ಅಷ್ಟು ಎಫರ್ಟ್ಸ್ ಹಾಕಿ. ನನ್ನ ಅಕ್ಕ ನೀ ಬ್ರಾಸ್ಲೆಟ್ ಕೊಡ್ಸಿದ್ದಕ್ಕೆ ನನ್ನ ಅಕ್ಕ ನನ್ನಮ್ಮ ಇಬ್ರಿಗೂ. ನಾನು ಟಾಪ್ ಕೊಡ್ಸೀನಿ. ಹೌದು, ನನ್ನ ಅಕ್ಕ ಟಾಪ್ ಗಿಫ್ಟ್ ಅಂತ ಆಬ್ವಿಯಸ್ಲಿ ತೋರಿಸಿರಲ್ಲ. ಸೊ ಇಬ್ರಿಗೂ ಭಾಳ ಥ್ಯಾಂಕ್ ಯು. ಇಟ್ ವಾಸ್ ಟೂ ಸ್ಪೆಷಲ್. ನನಗೆ ಈಗ ಕುಂತು ಮಸ್ತ್ ಇಲ್ಲ ಕೇಕ್ ತಿಂದು ಹೋಳ್ಗಿ ತಿನ್ನು. ಓ ಕರೆಕ್ಟ್. ನಮ್ಮಮ್ಮ ಏನು ಮಾಡಿ ಹೇಳಮ್ಮ? ಹೋಳ್ಗಿ, ಶಿಕರ್ಣಿ, ಅನ್ನ ಸಾರು, ಶಾಂಡ್ಗಿ. ನಾವು ಇವತ್ತು ಮಧ್ಯಾಹ್ನ ಮನಿನಾಗ ಇರ್ಲಿಲ್ಲಲ್ಲ, ನಮ್ಮಮ್ಮ ಇವತ್ತು ನನಗಂತ ಹಬ್ಬದ ಅಡಿಗೆ ಮಾಡಾಳ. ಸೊ ನಮ್ಮಮ್ಮ ಹಬ್ಬದ ಅಡಿಗೆ, ನನ್ನ ಅಕ್ಕ ಬರ್ಡೇ ಸೆಲೆಬ್ರೇಷನ್. ಈಗ ತೋರಿಸ್ಬೇ ಯಾ ಹೆಂಗ ಸೊ ಅಷ್ಟೇ ಗೈಸ್. ಊಟ ತೋರಿಸಿ ಬ್ಲಾಗ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸ್ಪರ್ಧಿಕ. ನನಗೆ ನನ್ನ ಬರ್ಡೇ ದಿನ ಚೀಟ್ ಮಾಡ್ಬೋದಂತ ಹೇಳಿದ್ರು ನನ್ನ ಟ್ರೈನರ್. ಹಾಗಂತ ಸ್ವಲ್ಪ ಜಾಸ್ತಿನೇ ಚೀಟ್ ಮಾಡಿದೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಅಮ್ಮ ಅಂದಿದ್ದು ಎವ್ರಿ ಟೈಮ್ ರಿಚುವಲ್ ಇದು. ಎಲ್ಲರ ಹೋಗಿ ಬರಲಿ ಏನರ ಆಗಲಿ ಇದನ್ನು ಮಾಡೇ ಮಾಡ್ತಾಳೆ. ಹೆತ್ತರಿಗೆ ಹೆಗ್ಗಣ ಮುದ್ದಲಾಗೆ. ಸೊ ಗೈಸ್, ನಮ್ಮ ಅಕ್ಕ ನಮ್ಮ ಮನ್ಯಾಗ ಭಾಳ ಕೆಲಸ ಮಾಡ್ತಾಳೆ. ಹಾರ್ಡ್ ವರ್ಕಿಂಗ್ ಅಕ್ಕ ಏಕೆ. The next day. ನೋಡಿ ಹೆಂಗೆ ಕುಂತಾಳೆ. ಹಾಯ್ 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 ಬಂಗಾರಿ. ನಿಮ್ಮ ಮೇಘನಾಕ್ಕ ಎಲ್ಲದ ಏನು ಬೀಳಂಗಿಲ್ಲನ?
ನಮ್ಮ ಊರ್ನಾಗ ಸಂತಿ ಮಾಡೋದು ಚಂದ ಗೈಸ್, ಗ್ರೀನ್ 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 ನೋಡಾಕ ಚಂದ. ಅದು ನನಗೆ ಅಲ್ಲಿದ್ದಾಗ ವ್ಯಾಲ್ಯೂ ಗೊತ್ತಿರಲಿಲ್ಲ. ಬೆಂಗ್ಳೂರಿಗೆ ಹೋದ್ಮೇಲೆ ಗೊತ್ತಾಗಿದ್ದ ಅಲ್ಲೆಲ್ಲ ಸೌತಿಕಾಯಿ ಚಲೋನೇ ಇರಂಗಿಲ್ಲ. ಸೊ ನಾವು ಸೌತಿಕಾಯಿ ಎವ್ರಿ ಟೈಮ್ ಊರಿಂದನೇ ತರೋದೆ. ನಂಗೆ ಇಷ್ಟ ಸೌತಿಕಾಯಿ ತಿನ್ನೋಕೆ. ಅಲ್ಲಿದ್ದಾಗ ತಿಂತಿರ್ಲಿಲ್ಲ, ಇಲ್ಲಿ ಬಂದ್ಮೇಲೆ ತಿನ್ನೋಂಗಾಗೈತಿ. ಸೊ ಅಲ್ಲಿಂದನೂ ಸೌತಿಕಾಯಿ ತರ್ತೀನಿ. ಅದಕ್ಕೆ ನಮ್ಮ ಅಮ್ಮಗೆ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಕರ್ಕೊಂಡು ಹೋಗಿದ್ದೆ. ನಿಂಗೆ ಏನು ಬೇಕು ಬಂಗಾರಿ? ಕುಕ್ಕು ತರೋಣ? ಹಾಂ ಬೇಡ ಬೇಕೇ? ಮಮ್ಮಿ ಹೋಗಿ ತರ್ತೇನೆ. ಮಮ್ಮಿ ನಂಗೆ ತಿನ್ನೋಂಗಾಗೈತಿ. ಹಾಂ ನಡಿ ಬಂಗಾಡ, ಬಾ ಹೋಗೋಣ ಬಾ. ಕುಕ್ಕು ತರೋಣ ಬಾ. ಅಪ್ಪಲ್ಲ ಚಪ್ಪಲಿ ಬಿಟ್ಟು ಎಲ್ಲೂ ಬರೋಂಗಿಲ್ಲ ಗೈಸ್. ಚಪ್ಪಲಿ ಇಸ್ ಮ್ಯಾಂಡೇಟರಿ. ನಡಿ ತಗೋ ಗಾಡಿ ಹೊಡಿ. ಹಾಂ ಚಾಲು ಮಾಡಿ ಗಾಡಿ. ಹಾಂ ಕೂಸ್ ಕುಂಬಳಕಾಯಿ ಇಲ್ಲನಪ್ಪ ನೀನು. ಅಮ್ಮಕ್ಕೆ ತೋರಿಸಿ ಏನು ತಂದಿ? ತೋರಿಸಿ. ಚಾಕ್ಲೇಟ್. ವಾವ್ ಗುಂಡ ಬಂಗಾರಿ. ವಾವ್ ಸೂಪರ್. ಅಪ್ಪ ಈ ಮಾಡಪ್ಪ, ಈ ಮಾಡ. ಈ ಹಲ್ಲು ತೋರಿಸ್ ಬಂಗಾರಿ ನೀನು. ಒಬ್ಬೋ ಹಲ್ಲು ಹೆಚ್ಚುಕೊಂಡು ಬಂದವ ನಮ್ಮಪ್ಪನು. ಪುತ್ತು ಬಂಗಾಡ ಯಾದಿ? ಹಾಂ ಹಾಂ ಅಮ್ಮ ಕೂಡ ಅಮ್ಮ. ಐ ಹಾಂ ಹಾಕೊಂಡೋಗ. ಏ ಒಳಗಲ್ಲ, ಇಲ್ಲೇ ತಗೊಂಬ, ಇಲ್ಲೇ ತಗೊಂಬ. ತಿನ್ನೋನ್ ಬಾ, ತಿನ್ನೋ ತಗೊಂಬ. ಬಪ್ಪ ಜಲಿ ಬಾ, ಜಲಿ ಬಾ, ಜಲಿ ಬಾ, ಜಲಿ ಬಾ, ಜಲಿ ಬಾ, ಜಲಿ ಬಾ. ಹಾಂ ಅವ್ವ ಎಲ್ಲೇ ಮೌಗ? ಅಯ್ಯೋ ಮೌ ಬಿಡಿ ಅಲ್ಲೇ. ಅಮ್ಮ ಬೂಶು ಏನಪ್ಪ? ಬೂಶು ನೀ ಬೂಶು ಅನ್. ಬೂಶು ಇನ್ನೂ ಮಾತಾಡಕ್ ಬರಲ್ಲ ಗೈಸ್ ಅಂದ್ರೆ. ಅಪ್ಪ ಬೂಶು ಅನ್ ಬಂಗಾರಿ. ಬೂಶು ಅನ್ನ, ಬೂಶು ಅನ್ನ, ಇಲ್ಲಂದ್ರೆ ಕೊಡಂಗಿಲ್ಲ. ಬೂಶು ಬೂಶು ಅನ್ನ, ಬೂಶು ಅನ್ ಕೊಡ್ತೇನೆ ಸರ್. ತಗೋ ಬೂಶು ಅನ್ನಪ್ಪ. ಬೂಶು ಅಕ್ಕ, ಅಮ್ಮ, ಅಮ್ಮ, ಅಮ್ಮ ಬರಪ್ಪ. ಬೂಶು ಅನ್ ಬಂಗಾರಿ. ಬೂಶು ಅಕ್ಕ, ನನ್ನ ಮಗನೇ. ಅಕ್ಕ ನಕ್ಕ, ಅಮ್ಮ, ಮಮ್ಮಿ, ಪಪ್ಪ, ಅಜ್ಜ, ಅಜ್ಜ, ಅಜ್ಜಿ, ಮತ್ತೇನು ಕಾಕ, ಆಂಟಿ, ಫೂತಿ ಅಕ್ಕನ, ಫೂತಿ ಅಕ್ಕ, ಕುಂಜಿ ಏನವೇ? ಕುಂಜಿ ಅಬ್ಸರ್ವ್ ಮಾಡ್ತಾನೆ. ಏನು ಮಾತಾಡ್ತಾರೆ ಆ ಮಗನೇ? ನಂಗೆ ಬಾ 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 ಬಾ. ಇಲ್ಲಿ ನಿಂತು ಮಾಡಮ್ಮ, ನಿಂತು ಮಾಡಮ್ಮ. ಅಮ್ಮ ರೆಕಾರ್ಡ್ ಮಾಡಮ್ಮ. ಹಾಂ ಅಮ್ಮ, ಅಮ್ಮ ವಿಡಿಯೋ ಮಾಡ್ತಾಳಮ್ಮ. ಎಕ್ಸೈಟ್ಮೆಂಟ್ ನೋಡ್ರಿ ಗೈಸ್. ಡಾನ್ಸ್ ಚಂದ ಮಾಡಿದ, ವಿಡಿಯೋ ನೋಡಿದ. ಅದನ್ನ ಎಕ್ಸೈಟ್ಮೆಂಟ್ ನೋಡಿ ನಮ್ಮ ಅಪ್ಪಂದ ನಾವು ಕೂಚ್ಕೊಂಬ. ಡೈರಿ ನೋಡ್ರಿ, ನಮ್ಮ ಅಮ್ಮ ಕಡೆ ಒಂದು ಸ್ವಲ್ಪ ಕನ್ನಡ ಓದಿಸ್ಕೊಳ್ಳೋದಿತ್ತು, ಅದಕ್ಕೆ ಓದಿಸ್ಕೊಳ್ಳೋದೆ. 2 days later. ಹಾಯ್ ಗೈಸ್. ಆ್ಯಕ್ಚುಲಿ ಏನಂದ್ರೆ ನಾವು ಶ್ವೇತಾಂದ ಬರ್ತ್ಡೇ ಪ್ಲ್ಯಾನ್ ಮಾಡಿದ್ವಿ. ಆಕೆ ಗೊತ್ತಿಲ್ಲ. ಇಟ್ ಈಸ್ ಅ ಸರ್ಪ್ರೈಸ್ ಫಾರ್ ಹರ್. ಹೌ ಡೂ ಯು ಫೀಲ್ ಅಬೌಟ್ ದಿಸ್? ನಾನು ಅನ್ಕೊಂಡೆ ಗೈಸ್ ನಾನು ಏನು ಸ್ಟೋರಿ ಅಂತ ಹೇಳಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಂ ಈಕಿ ಮಾಡ್ತಾಳ ಎಲ್ಲ ಇದು ಮಾಡ್ಕೊಳ್ಳಿ. ಸ್ಟೋರಿ ಏನಾಗ್ತದೆ ಗೈಸ್. ಈಕಿನ ಹೆಸರು ಇವರೆಲ್ಲರೂ ಬಂದಾರ. ಆಕಾಶ್ ರೇ ಹಾಯ್, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಕರ್ನಾಟಕ. ನಮಸ್ಕಾರ ಕರ್ನಾಟಕ. ಇದು ಬ್ಯಾಂಗ್ಳೂರ್ ಅಲ್ಲ, ಬ್ಯಾಂಗ್ಳೂರ್. ನಮಸ್ಕಾರ. ನಿಂಗೆ ಕನ್ನಡ ಅಷ್ಟು ಬರ್ತೈತೆ, ನಿಂಗೆ ಕನ್ನಡ ಅಷ್ಟು ಬರ್ತೈತೆ ಅಷ್ಟು ಮಾತಾಡ. ಕನ್ನಡ ನಮಗೆ ಸ್ವಲ್ಪ ಸ್ವಲ್ಪ ಬರ್ತದೆ. ಬೇಗಡ ಬಾಯ್. ಅಬ್ಯೂಸಿವ್ ವರ್ಡ್. ಅಬ್ಯೂಸಿವ್ ವರ್ಡ್. ನೌ ಯು ಸೆಡ್ ರೈಟ್.
Then other than that, ಅದೇ she only said right Arjuni. ಗೈಸ್ ನಾನು ಅವ್ರ ಹೋಳಿಗೆ ಗೊತ್ತಾನ ಹೋಳಿಗೆ ಅಂದ್ರೆ ಏನಂತ ಹೇಳಂತಂದ್ರೆ ಇವಾಗ ಗೊತ್ತಲ್ಲ ಏನು ಹೇಳಂತ ಇವು ಬೋಳಿ ಅಂತ ಅವ್ರ ತಮಿಳ್ ಗೈಸ್ ಹೋಳಿಗೆ ಬೋಳಿ ಅಂತಾರಂತ. ಬೋಳಿ. ಮತ್ತೇನು ಗೊತ್ತ ಹೇಳ That's it. My like what's that? ಕನ್ನಡ ಹಾಳು ಮಾಡಲ್ಲ ನಾನೇ ಕೇಳಿಲ್ಲ. ಕನ್ನಡ ಗೊತ್ತಿಲ್ಲ ನಮ್ಗೆ. ಕನ್ನಡ ಅಲ್ಲಿ ಬ್ಯಾಡ್ ವರ್ಡ್ಸ್ ಗೊತ್ತಿಲ್ಲ. ಓನ್ಲಿ ಗುಡ್ ವರ್ಡ್ಸ್. ಚೆನ್ನಾಗಿ ವರ್ಡ್ಸ್ ಗೊತ್ತಿಲ್ಲ. ಓಕೆ ಥ್ಯಾಂಕ್ ಯು ಬೈ ಬೈ. ಬೈ ಬೈ. ದೊಡ್ಡ ಹೀರೋಯಿನ್ ಬಂದ್ರ ಅಣ್ಣಾವರ್ ಹೀರೋಯಿನ್. ಓಕೆ ಅಣ್ಣಾವರ್ ಹೀರೋಯಿನ್, ಸಾರಿ ಬೆಂಚಿ ಹೀರೋಯಿನ್. Guys, cameraman Mustafa. ಅಲ್ಲೊಳ್ಳೆ Mustafa, cameraman. You give to yourself. To ಹಬ್ಬದ ಶುಭಾಶಯಗಳು. She is saying in English. ತಗೊಳತೇವೆ ಅಂತ ಹೇಳಿ ಹುಡುಗಿರು ಸೆಲ್ಫಿ ತಗೊಳತೇವೆ ಅಂತ ಅವ್ರ ಹುಡುಗರು ಅಷ್ಟೇ ಸೆಲ್ಫಿ ಅಲ್ಲಡ್ರಿ ನಾವು ಹುಡುಗಿಯರ ಅಟ್ಟ ತಗೊಳತೇವಿ ಇಲ್ಲ ಅಂತ ಅವ್ರ ಹುಡುಗರ ಹುಡುಗಿಯರಿಗೆ ತಿನ್ರು ಅಂತ ಹೇಳ ಅಂದ್ರೆ ಈ ಹುಡುಗಿಯರ ಅಲ್ಲಿ ಏನೋ ತಗೊಳಕ್ ಶಾಪಿಂಗ್ ಮಾಡಕ್ ತಿನ್ನಂತ ಹೇಳಂದ್ರೆ ಇಲ್ಲಿ ಶಾಪಿಂಗಿಗೆ ಬಂದಾರ ಗೈಸ್. ಹುಡುಗಿಯರ ಅಂದ್ರೆ ಇದೆ ಮೆನ್ಸ್ ವುಮೆನ್ಸ್ ಆಫ್ ಏನ್ ಮಕ್ಕಳ ಆಟ ಆಡ್ತಿರೋ ಈಕಿನ ಫೋಟೋ ಹೊಡೆದು ಶ್ವೇತಾ ನೀ ಭಾಳ ನಾಜೂಕ್. ಇದರ ನಮ್ಮ ಚೈತ್ರ ಫೋಟೋ ತಗೊಳಕ್ಕೆ ಬಾಯ್ 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 ಅಂದ್ರೆ ತಿನ್ಲಿಲ್ಲ ಇಲ್ಲಿ ಹೊಟ್ಟೆ ಹಸ್ದತ್ ಅಂತ ಹೇಳಿ ಬಂದೆ. ಈ ಹೆಣ್ಣಿನ ಮನ್ಯಾಗ ಏನೂ ಇಲ್ಲ. ನಾವಿಬ್ರು ಮಕ್ಕೊಂಡೇವ್ ಗೈಸ್, ಅವ್ರು ಹೋಗಿ ಅಡ್ಗೆ ಮಾಡ್ಕೊಂಡ್ ತಿನ್ನತ್ತಾರ, ನಮ್ಗೆ ಏನು ಕೊಡತ್ತಿಲ್ಲ ಗೈಸ್. ಅಯ್ಯೋ ಏನ್ ಒಂದ್ ಮಾಗಿನಾಗ ಈಗ ಎಲ್ಲಾರು ಪಡ್ಕೊಂಡ್ ತಿನ್ಬೇಕಂತ. ಮತ್ ಉಪ್ಪಿಟ್ಟು ರವಾ ಇಲ್ಲ ಅಂತ ಅಂದಿ ಅಲ್ಲಿ ಉಪ್ಪಿಟ್ಟು ಮಾಡೋದು. ನಾಳೆ ಗೈಸ್ ಚೈತಾಲಿ ಎದ್ದು ಬಿಳಿ ಹೊಲಕ್ಕೆ ಹೋಗ್ಬೇಕು. ವೈಟ್ ಫೀಲ್ಡ್ ಬಿಳಿ ಹೊಲ. ಆಕಿ ಚೈತಾಲಿ ಬಿಳಿ ಹೊಲದಾಗ ಇರ್ತಾವ, ನೀವೆಲ್ಲರೂ ಬಿಳಿ ಹೊಲ ನೋಡಿರಿ ಏನು? ಅದೇ ಬಿಳಿ ಹೊಲ ಯಾರು ನೋಡಕ್ ಸಾಧ್ಯ ಇಲ್ಲ. ಅದಕಾಶ ಬೆಳಗದಾಗ ಗೈಸ್ ನೋಡ್ರಿ ನನ್ ಸ್ಪೂನ್ ಹೇಗೆ ಆಕಿ ನಟ ಐಟ್ ಐತೆ ಅಷ್ಟೇ.